ನಮಸ್ತೆ ಸುರಭೀಸ್ ಕ್ವಿಜ್ ಅಂಡ್ ರೆಸಿಪಿ ಚಾನಲ್ಗೆ ಮತ್ತೊಮ್ಮೆ ನೀವೆಲ್ಲರಿಗೂ ಸ್ವಾಗತ. ಇವತ್ತು ಅಡೆ ದೋಸೆ ಅಥವಾ ಬೇಳೆಗಳ ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬಾ ಹೆಲ್ತಿ ಆಗಿರುವಂತ ಒಂದು ಬ್ರೇಕ್ಫಾಸ್ಟ್, ಪ್ರೋಟೀನ್ ರಿಚ್ ಇರುವಂತ ಬ್ರೇಕ್ಫಾಸ್ಟ್ ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. 1 ಕಪ್ ಅಕ್ಕಿ, ಅರ್ಧ ಕಪ್ ಅಷ್ಟು ಮಸೂರ್ ದಾಲ್ ಅಥವಾ ಆರೆಂಜ್ ಕಲರ್ ಬೇಳೆ, ಅರ್ಧ ಕಪ್ ಅಷ್ಟು ಹೆಸರು ಬೇಳೆ, ಅರ್ಧ ಕಪ್ ಕಡಲೆಬೇಳೆ, ಅರ್ಧ ಕಪ್ಪು ತೊಗರಿ ಬೇಳೆ, ಹಾಗೆ ಅರ್ಧ ಕಪ್ಪಷ್ಟು ಓಟ್ಸ್ ಹಾಕಿದ್ದೀನಿ. ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಬೇಕು. ಫಸ್ಟು ಒಂದು 3-4 ಸಲ ಚೆನ್ನಾಗಿ ತೊಳ್ಕೊಂಡು ಒಂದು 3 ಕಪ್ಪಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ಇದನ್ನು ಓವರ್ ನೈಟ್ ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಹಾಗೆ ಒಂದು ಚಿಕ್ಕ ಸ್ಪೂನಷ್ಟು ಮೆಂತ್ಯ ಹಾಕಿದ್ದೀನಿ. ಮಿಕ್ಕಿದ ಖಾರ ಎಲ್ಲ ರುಬ್ಕೋಬೇಕಾದ್ರೆ ಹಾಕ್ಕೊಂಡು ರುಬ್ಕೊಳ್ಳೋದು. ರಾತ್ರಿ ನೆನೆಸಿಟ್ರೆ ಬೆಳಗ್ಗೆ ರುಬ್ಕೊಳ್ಳೋಕ್ಕೆ ರೆಡಿ ಆಗುತ್ತೆ. ಹಿಂದಿನ ದಿನ ರಾತ್ರಿನೇ ಇದನ್ನು ನೆನೆಸಿಟ್ಟಿದ್ದೀನಿ, ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ದೋಸೆ ಹದಕ್ಕೆ ರುಬ್ಕೋತಾ ಇದ್ದೀನಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರೋಂಥ ಬೇಳೆ ಹಾಕ್ತಾ ಇದ್ದೀನಿ. ಇದ್ರ ಜೊತೆ 1 ಇಂಚಷ್ಟು ಶುಂಠಿ, 1 ಸ್ಪೂನ್ ಜೀರಿಗೆ, ಒಂದು 10ರಿಂದ 15 ಒಣಮೆಣಸಿನ್ಕಾಯಿ. ಒಣಮೆಣಸಿನ್ಕಾಯಿ ಗುಂಟೂರು ಹಾಗೆ ಬ್ಯಾಡ್ಗಿನ ಮಿಕ್ಸ್ ಮಾಡಿದ್ದೀನಿ. ನೀವು ಖಾರ ಬೇಕು ಅಂದರೆ ಗುಂಟೂರು ಹಾಕ್ಕೊಳ್ಳಿ, ಕಲರ್ ಸ್ವಲ್ಪ ಚೆನ್ನಾಗಿ ಬರಬೇಕು ಅಂದರೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇದ್ರ ಜೊತೆ ಕಲ್ಲುಪ್ಪು ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ದೋಸೆ ಹಿಟ್ಟಿನ ಹದಕ್ಕೆ ಫಸ್ಟು ರುಬ್ಕೋತಾ ಇದ್ದೀನಿ. ಇದ್ರ ಜೊತೆ ಸ್ವಲ್ಪ ಇಂಗ್ ಹಾಕ್ತಾ ಇದ್ದೀನಿ. ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮಿಕ್ಕಿರೋಂಥ ಬೇಳೆ ಅಷ್ಟನ್ನು ಫಸ್ಟು ರುಬ್ಕೋತಾ ಇದ್ದೀನಿ. ಅಷ್ಟು ಹಿಟ್ಟನ್ನು ರುಬ್ಕೊಂಡಿದ್ದು ಆಗಿದೆ. ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೊನೆಯಲ್ಲಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಬೇರೆ ಒಗ್ಗರಣೆ ಎಲ್ಲ ಏನೂ ಬೇಕಾಗಿಲ್ಲ. ಆ್ಯಂಡ್ ಈಗ ಒಂದು 5 ನಿಮಿಷ ಬಿಟ್ಟರೆ ದೋಸೆ ಮಾಡೋಕ್ಕೆ ರೆಡಿ ಇದೆ. ಬೈ ಚಾನ್ಸ್ ನಿಮ್ಗಳಿಗೆ ಸ್ವಲ್ಪ ಎಕ್ಸ್ಟ್ರಾ ಆ್ಯಡೆಡ್ ಟೇಸ್ಟ್ ಬೇಕು ಅಂದರೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕೋಬೋದು. ಬಟ್ ಇವತ್ತು ನಾನು ಬರೀ ಬೇಳೆ ದೋಸೆ ಮಾತ್ರ ಮಾಡ್ತಿದ್ದು, ಈರುಳ್ಳಿ ಎಲ್ಲ ಏನೂ ಹಾಕ್ತಿಲ್ಲ. ದೋಸೆ ತೆಳ್ಳಗೆ ಆಗುತ್ತೆ, ಯಾಕೆಂದರೆ ನಾವು ಬೇರೆ ಈರುಳ್ಳಿ ಎಲ್ಲ ಏನು ಹಾಕ್ತಿರೋದ್ರಿಂದ. ಈ ದೋಸೆ ಆಗೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ, ಯಾಕೆಂದರೆ ಬೇಳೆಗಳು ಚೆನ್ನಾಗಿ ಆಗಬೇಕು. ಮೇಲೆ 1 ಸ್ಪೂನಷ್ಟು ಎಣ್ಣೆ. ಈ ಎಣ್ಣೆ ನಾವು ಆ್ಯಕ್ಚುಲಿ ಮನೆಯಲ್ಲೇ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರೋದು. ನಿಮ್ಗಳಿಗೆ ಹೇಗೆ ಅಂತ ಬೇಕು ಅಂತ ಇದ್ದರೆ ನಾನು ನಿಮಗೆ ಡೀಟೇಲಾಗಿ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ, ಏನು ಥರ ಮೆಷಿನ್ನಲ್ಲಿ ನಾವು ಕಡಲೆಕಾಯಿ ಎಣ್ಣೆನ ತೆಕ್ಕೊಂಡಿದ್ದೀವಿ ಅಂತ. ಗೋಲ್ಡನ್ ಬ್ರೌನ್ ಆಗ್ತಾ ಇದೆ ಆ್ಯಂಡ್ ಕಲರ್ ಚೇಂಜ್ ಆಗಿದೆ. ನೀವು ನೋಡ್ತಿರ್ಬೋದು, ತುಂಬ ಈಸಿಯಾಗಿ ದೋಸೆ ಬರುತ್ತೆ. ಸೊ ಇದು ಸರ್ವ್ ಮಾಡೋಕ್ಕೆ ರೆಡಿ ಇದೆ. ಸೊ ನೀವುಗಳು ನೋಡ್ಕೊಂಬಂದ್ರಿ ಹೇಗೆ ಈ ದೋಸೆನ ಮಾಡೋದು ಅಂತ. ಟ್ರೈ ಮಾಡಿ ನೋಡಿ. ಇದಕ್ಕೆ ಆ್ಯಕ್ಚುಲಿ ಚಟ್ನಿ ಎಲ್ಲ ಏನು ನೆಸೆಸಿಟಿ ಇರಲ್ಲ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ಇದ್ದಾಗ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಸುರಭೀಸ್ ಕ್ವಿಜಿನ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಸ್ಟೇ ಹೆಲ್ತಿ.